ಹಲೋ ಸರ್. ಹಲೋ, ಯಾರು? ಹಾಂ ಸರ್, ನಾವು ಇನ್ವೆಸ್ಟ್ಮೆಂಟ್ ಕಂಪ್ನಿಯಿಂದ ಮಾತಾಡ್ತಿದ್ದೀವಿ. ಏನಂದರೆ ನಿಮ್ಮ ಹತ್ರ ಯಾವುದಾದ್ರೂ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ನಮ್ಮ ಕಂಪ್ನಿಯವರು ನಿಮಗೆ ಸಜೆಷನ್ಸ್ ಕೊಡ್ತಾರೆ. ಮತ್ತು 4 ದಿನದಲ್ಲಿ ನಿಮ್ಮ ಎಲ್ಲ ದುಡ್ಡು ಡಬಲ್ ಮಾಡಿಕೊಟ್ಬಿಡ್ತಾರೆ ಸರ್. ಸೊ ಆರ್ ಯು ಇಂಟ್ರೆಸ್ಟೆಡ್? ಓ ಅಣ್ಣ, ನೀವು ಚೆನ್ನಾಗಿದ್ದೀರಾ? ಹಾಂ ಸರ್, ನಾವು ಚೆನ್ನಾಗಿದ್ದೀವಿ. ಹೌದಾ, ಓಕೆ. ಹಾಂ ಹಲೋ ಸರ್. ಹಲೋ, ಯಾರು? ಅದೇ ಸಡನ್ ಆಗಿ ಕಾಲ್ ಕಟ್ ಆಗ್ಬಿಡ್ತು. ಈಗ ಹೇಳಿ ಸರ್. ಓ ಹೌದಾ, ಯಾರ ಕಾಲು? ಸರ್ ಯಾರೂ ಇಲ್ಲ. ಮತ್ತೆ ಯಾರ್ದೋ ಕಾಲ್ ಕಟ್ಟಾಯ್ತು ಅಂದ್ರಿ? ಸರ್ ನಾವು ಹೇಳಿದ್ದು ಆ ಕಾಲ್ ಅಲ್ಲ ಸರ್, ಫೋನ್ ಕಾಲ್. ಯಾವಾಗ? ಸರ್ ಅದು ನಾವು ಮಾಡಿದಾಗ ಮಿಸ್ ಆಗಿ ಕಾಲ್ ಕಟ್ಟಾಯ್ತು ಸರ್. ಈಗ ನಿಮ್ಮ ಹತ್ರ ಇನ್ವೆಸ್ಟ್ ಮಾಡಕ್ಕೆ ಯಾವ್ದಾದ್ರು ದುಡ್ಡಿದ್ರೆ ಹೇಳಿ ಸರ್. ಮತ್ತೆ ಫೋನ್ ಕಾಲ್ ಕಟ್ಟಾಯ್ತು ಅಂದ್ರಲ್ಲಪ್ಪ? ಸರ್ ಅದೇ ಬೇರೆ ಇದೇ ಬೇರೆ ಸರ್. ಯಾವುದು ಬೇರೆ ಬೇರೆ? ಸರ್ ಅಲ್ಲ, ಕಾಲ್ ಕಟ್ ಮಾಡಿದ್ರಲ್ಲ ಅದೇ ಬೇರೆ, ಈಗ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ನಲ್ಲ ಅದೇ ಬೇರೆ ಸರ್. ಎರಡು ಬೇರೆ ಬೇರೆ ಅಂದ್ರೆ ನೀವು ನನಗೆ ಯಾಕೆ ಕಾಲ್ ಮಾಡಿದ್ರಿ? ಸರ್ ಅದೇ ಸರ್, ನಾವು ಜಸ್ಟು ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಕ್ಕೆ ದುಡ್ಡಿದ್ಯಾ ಅಂತ ಕೇಳಿ ನಮ್ಮ ಹತ್ರ ಸಜೆಷನ್ ನೀವು ತಗೊಂಡ್ರೆ 4 ದಿನದಲ್ಲಿ ನಿಮ್ದು ಡಬಲ್ ಆಗುತ್ತೆ ಅಂತ ಹೇಳಕ್ ಮಾಡಿದ್ದು ಸರ್. ಅಷ್ಟರಲ್ಲಿ ನಿಮ್ ಕಾಲ್ ಕಟ್ ಆಯ್ತು, ಅದ್ರ ಬಗ್ಗೆ ಮಾತಾಡಿದ್ದು ಸರ್. ಓ ಹೌದಾ? ಬಟ್ ಆದ್ರೂ ಕಾಲ್ ಕಟ್ಟಾಯ್ತು. ಅಯ್ಯೋ, ನಾವು ಮದುವೆ ಆಗಿ 6 ವರ್ಷ ಆಗಿತ್ತು ಸರ್. ಅವಳು ಎಷ್ಟು ಇನ್ನೋಸೆಂಟ್ ಇದ್ಲು ಅಂದರೆ, ಜಗತ್ತಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಷ್ಟು ಬೇಗ ಅರ್ಥ ಆಗ್ತಿರ್ಲಿಲ್ಲ ಸರ್ ಅವಳಿಗೆ. ಸರ್ ನಾನು ಯಾವತ್ತೂ ಅವಳಿಗೆ ಜೀವನದಲ್ಲಿ ಅದು ಮಾಡಬೇಡ, ಇದು ಮಾಡಬೇಡ, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ ಅಂತ ಹೇಳ್ದವನೇ ಅಲ್ಲ ಸರ್. ಅವಳು ಸಾಯೋಕ್ಕೂ ಮುಂಚೆ ಅವಳು ನನ್ನ ಮೇಲೆ ಜೀವನೇ ಇಟ್ಟಿದ್ಲು ಸರ್. ಸರ್ ಅವಳ ಕೈಗೆ ಫೋನ್ ಸಿಗೋ ತನಕ ಅವಳ ಜೊತೆ ಇದ್ದಿದ್ದು ಒಂದೊಂದು ಕ್ಷಣನೂ ಸ್ವರ್ಗ ಥರ ಇತ್ತು ಸರ್. ನಾನು ಅವಳನ್ನ ಕೊಂದು 12 ವರ್ಷ ಜೈಲಿಗೆ ಹೋದ್ಮೇಲೆ ಅವಳು ಮಿಸ್ ಮಾಡ್ಕೊಂಡಿರೋ ದಿನಾನೇ ಇಲ್ಲ ಸರ್. ಅವಳಿಗೆ ಹೇಳ್ದೆ ಸರ್, ಬೇಡ ಕಣೆ, ಹಿಂಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕ್ರಿಂಜ್ ವಿಡಿಯೋಸ್ ಮಾಡಬೇಡ, ಹೊರ್ಗಡೆ ನೋಡಿದವರು ಹೆಂಗೆ ತಿಳ್ಕೊತಾರೆ, ಕೆಡ್ದಾಗ ತಿಳ್ಕೊತಾರೆ ಕಣೆ, ಬೇಡ ಅಂತ ಹೇಳ್ದೆ. ಕೇಳಲಿಲ್ಲ. ಕೊಂದು ಬಿಟ್ಟೆ.